ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಒಂದು ಕಡೆ ಬರ, ಈ ಬರದ ನಡುವೆನೆ ರೈತರಿಗೆ ಬ್ಯಾಂಕ್ನಿಂದ ನೋಟಿಸ್ ಅನ್ನ ನೀಡಲಾಗಿತ್ತು. ಆದ್ರೆ ಈಗ ರೈತರಿಗೆ ಹಿಂಸೆ ಕೊಡಬೇಡಿ ಅಂತ ಹೇಳಿ ಸಚಿವ ಜಮೀರ್ ತಾಕೀತು ಮಾಡಿದ್ದಾರೆ. ನೆರವಿಗೆ ಧಾವಿಸುವುದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವರಾದ ಜಮೀರ್. ನೋಟಿಸ್ ಜಾರಿ ಮಾಡದಂತೆ ಬ್ಯಾಂಕ್ಗಳಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ. ಬರ ಅಧ್ಯಯನದ ಸಭೆಯ ವೇಳೆ ಸಚಿವರಿಗೆ ತಾಕೀತು ಮಾಡಲಾಗಿದೆ. ವಿಜಯನಗರ ಕೃಷಿ ಇಲಾಖೆಯ ಜೆಡಿಗೂ ಕೂಡ ಆದೇಶವನ್ನ ನೀಡಲಾಗಿದೆ. ಇದು ಜೀ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಬರಗಾಲದಲ್ಲಿ ರೈತರಿಗೆ ಬ್ಯಾಂಕ್ಗಳಿಂದ ನೋಟಿಸ್ ಜಾರಿ ಮಾಡಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಕಾರಣ ಆಗಿರುತ್ತೆ. ಈಗಾಗಲೇ ಒಂದು ಕಡೆ ಬರದಿಂದಾಗಿ ರೈತರು ಬೆಳೆದಿರುವಂತಹ ಬೆಳೆಗಳೆಲ್ಲವೂ ಕೂಡ ನಾಶ ಆಗಿದೆ, ಎಫೆಕ್ಟ್ ಆಗ್ತಾ ಇದೆ. ಇದರ ನಡುವೆ ಬ್ಯಾಂಕ್ನಿಂದ ನೋಟಿಸ್ ಕಳಿಸಿದ್ರೆ ರೈತರು ಏನ್ ಮಾಡೋದು, ರೈತರ ಕಥೆ ಏನು ಅಂತ ಹೇಳಿ ಬರ ಅಧ್ಯಯನದ ಸಭೆಯನ್ನ ಮಾಡ್ತಾ ಇದ್ದಂತ ಸಂದರ್ಭದಲ್ಲೇ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಈ ರೀತಿಯಾಗಿ ತಾಕೀತು ಮಾಡಿದ್ದಾರೆ. ವಿಜಯನಗರ ಕೃಷಿ ಇಲಾಖೆಯ ಜೆಡಿಗೂ ಕೂಡ ಸಚಿವರು ತಿಳಿಸಿದ್ದಾರೆ, ರೈತರು ಬರಗಾಲದಲ್ಲಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ರೈತರಿಗೆ ನೋಟಿಸ್ ಕೊಡಬಾರದು ಅಂತ ಹೇಳಿ ಬ್ಯಾಂಕ್ಗಳಿಗೆ ನೀವು ತಿಳಿಸಿ, ಬ್ಯಾಂಕ್ಗಳಿಂದ ರೈತರಿಗೆ ನೋಟಿಸ್ ಜಾರಿ ಮಾಡಬಾರದು ಅಂತ ಹೇಳೋದಕ್ಕೆ ನಾನು ಸಿಎಂ ಅವರ ಬಳಿಯೂ ಕೂಡ ಮಾತನಾಡ್ತೇನೆ. ಈ ಕೂಡಲೇ ರೈತರ ನೆರವಿಗೆ ಧಾವಿಸಿ ಅಂತ ಹೇಳಿ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಅವ್ರ ಹೆಸರೇನು ಕೇಳ್ಕೋಬೇಕು. ಅಣ್ಣ ಇನ್ನ 80% ಮೇಲೆ 80% 100% ಆಗಿರೋದು ಎಷ್ಟಕ್ಕೆ ಇದೆ? 100% ಅದೇ 100% ಆಗಿದೆ. ಈಗ ಅದೆಲ್ಲ ಗೊತ್ತಿರೋದೇ ವಿಚಾರ. ಈಗ ಸದ್ಯಕ್ಕೆ ಎಲ್ಲ ಕಡೆ ಹೋಗಿ ಬಂದಿದ್ದೀವಿ, ರೈತರ ಅಭಿಪ್ರಾಯ ಮತ್ತೆ ಏನು ಸಪ್ಲೈ ಮಾಡ್ತಾರ ಸರಿಗೆ ಅಂತ ಹೇಳ್ತಾರೆ. ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ನೋಡಿ. ಅದು ಕಂಪ್ಲೇಂಟ್ ಬಂದಾಗ ನೋಡ್ಕೊಳ್ಳಿ. ಅದೊಂದಾಯ್ತು. ಈಗ ಎಲ್ಲರದ್ದು ಏನಾಗಿದೆ ಅಂದ್ರೆ ರೈತರಿಗೆ ಈ ಬಾರಿ ತೊಂದರೆ ಆಗಿರೋದು ಎಲ್ಲ ಗೊತ್ತಿರೋದು ವಿಚಾರ. ಏನಕ್ಕಂದ್ರೆ ಬೆಳೆ ಅಂದ್ರೆ ಅವ್ರಿಗೂ ಬದುಕು ಕಷ್ಟ ಆಗ್ತದೆ ಅವ್ರಿಗೆ. ಅದ್ರ ಜೊತೆಲಿ ಈಗ ಏನಾಗಿದೆ, ಬ್ಯಾಂಕಿಂದ ನೋಟಿಸ್ ಬರೋದು ಬಹಳಷ್ಟು ನೋಟಿಸ್ಗಳು ಬರ್ತಾ ಇದೆ. ರೀಪೇಮೆಂಟ್ ಎಲ್ಲಿಂದ ರೈತರು ಪೇಮೆಂಟ್ ಮಾಡಕ್ ಸಾಧ್ಯ? ಈ ಸಮಸ್ಯೆ ಆಗಿದೆ. ಮಳೆ ಬಂದಿರೋ ಸಮಸ್ಯೆ ಆಗಿರೋದು ನಿಜ. ಈಗ ಅದಕ್ಕೆ ಏನು ಸೊಲ್ಯೂಷನ್ ಇದೆ ಅಂತ ಅದು ಮಾಡಿ ಅದು ಹೇಳ್ಬೇಕು. ಇಮಿಡಿಯೇಟ್ ಅವ್ರನ್ನ ನೋಟಿಸ್ ಕೊಡೋದ್ರೆ ನೋಡ್ಕೊಳ್ಬೇಕು. ನಾನು ಮುಖ್ಯಮಂತ್ರಿ ಗಮನಕ್ಕೆ ತರ್ತೀನಿ. ಮುಖ್ಯಮಂತ್ರಿ ಗಮನಕ್ಕೆ ತಂದು ಅದನ್ನು ನೀವು ಒಂದು ಸದ್ಯಕ್ಕೀಗ ಅವ್ರು ನೋಟಿಸ್ ಹೋಗ್ಬೋದು. ಸರ್ಕಾರ ಏನು ತೀರ್ಮಾನ ತಗೊಂಡು ಮನೆ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಂಡ್ರೆ ಅದು ನೋಡ್ಬೋದು. ಅದ್ರ ಜೊತೆಲಿ ಬಹಳ ಜನ ಏನಾಗಿದೆ, ಇನ್ಶೂರೆನ್ಸ್ ಮಾಡೋರು ಇದ್ದಾರೆ. ಇನ್ಶೂರೆನ್ಸ್ ಮಾಡಿದ್ದಾರೆ ಬಹಳ ಜನ. ಅವ್ರಿಗೇನು ಸಮಸ್ಯೆ ಆಗಲ್ಲ. ಒಂದೊಂದು ಎಕರೆಗೆ ಒಂದು 15-20 ಲಕ್ಷ 20 ಸಾವಿರ ಏನೋ ಖರ್ಚು ಮಾಡ್ಕೊಂಡು ಅವ್ರು ಹಾಕಿರ್ತಾರೆ. ಅದೇನಾಗಿದೆ, ಇನ್ಶೂರೆನ್ಸ್ ಅಂದರೆ ಒಂದು 22-25 ಸಾವಿರವರೆಗೂ ಇನ್ಶೂರೆನ್ಸ್ ಬರ್ತದೆ. ಯಾರಿಗೆ ಇನ್ಶೂರೆನ್ಸ್ ಇಲ್ಲ ಅದೊಂದು ನನ್ನ ಪಟ್ಟಿ ಬೇಕು. ಪಾಪ ರೈತರಿಗೆ ಗೊತ್ತಾಗಲ್ಲ, ಇನ್ಶೂರೆನ್ಸ್ ಮಾಡ್ಕೊಳ್ಳೋದು ಗೊತ್ತಾಗಲ್ಲ. ಅದೊಂದು ಸಪ್ರೇಟ್ ನನ್ನ ಪಟ್ಟಿ ಕೊಡಬೇಕು. ಇಷ್ಟು ಎಕರೆದಲ್ಲಿ ಅವ್ರು ಇನ್ಶೂರೆನ್ಸ್ ಮಾಡ್ಕೊಳ್ಳಿಲ್ಲ, ಅವ್ರಿಗೆ ಎಕ್ಸ್ಟ್ರಾ ಅಡಿಷನಲ್ ಪರಿಹಾರ ಕೊಡಬೇಕು. ಇದಕ್ಕೂ ಮನೆ ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ. ಇದಕ್ಕೂ ಪರಿಹಾರ ಕೊಡಬೇಕಂತ ಇದ್ದಾರೆ. ಎಲ್ಲ ಮಾಹಿತಿ ತರಿಸ್ತಾ ಇದ್ದಾರೆ. ನೋಡುವ, ಮುಖ್ಯಮಂತ್ರಿ ತೀರ್ಮಾನ ಅದು ಮುಖ್ಯಮಂತ್ರಿ ಮಾಡ್ತಾರೆ. ಅಂದ್ರೆ ಪಾಪ ಇವ್ರಿಗೆ ಪರಿಹಾರ ಒಂದು ಕಡೆ, ಇನ್ಶೂರೆನ್ಸ್ ಮಾಡ್ಕೊಂಡಿಲ್ಲ. ಅವರು ಇನ್ಶೂರೆನ್ಸ್ ಇಲ್ಲಾಂದ್ರೆ ಅವೇರ್ನೆಸ್ ಸಿಗಲಿಲ್ಲ ಅವ್ರಿಗೆ. ತಾವು ಬಹಳಷ್ಟು ಒಳ್ಳೆ ಕೆಲಸನ ಮಾಡಿದ್ರೆ ಅಧಿಕಾರಿಗಳು ಅದು ಅಪ್ರಿಷಿಯೇಟ್ ಮಾಡಲೇಬೇಕಾಗ್ತದೆ. ಇದ್ದಿದ್ದು 28 ಸಾವಿರನೋ 26 ಸಾವಿರ ಏನೋ ಇನ್ಶೂರೆನ್ಸ್ ಆಗಿದೆ. 26 ಸಾವಿರ ಎಕರೆಗೆ ಇನ್ಶೂರೆನ್ಸ್ ಆಗಿದೆ ಅಂದರೆ ಈಗ ತಾವು ಅವೇರ್ನೆಸ್ ಬಂದು ಒಂದು 12 ದಿನದಲ್ಲಿ 1,40,000 ಮಾಡಿದ್ರು ಅಂತ ಆಗಿದೆ ಅಂತ ಒಳ್ಳೆ ಕೆಲಸ ಮಾಡಿದ್ರ. ಅದು ಅಪ್ರಿಷಿಯೇಟ್ ಮಾಡಬೇಕು. ತುಂಬ ಒಳ್ಳೆ ಕೆಲಸ ಮಾಡಿದ್ರ. ಯಾರು ಇನ್ಶೂರೆನ್ಸೇ ಮಾಡಿಲ್ಲ ಅಂಥವ್ರನ್ನ ಪಾಪ ಎಲ್ಲಿಂದ ಇದು ಮಾಡ್ತಾರೆ? ಸಾಲ ಮಾಡಿರ್ತಾರೆ. ಅದು ಸಪ್ರೇಟ್ ಪಟ್ಟಿ ಕೊಡಿ ನಮ್ಮ ಜಿಲ್ಲೆ. ಇದೆ ತಾನೆ, ಅದೊಂದು ಸಪ್ರೇಟ್ ಕೊಡಿ. 80% ಮೇಲೆ 80% 100% ಆಗಿರೋದು ಎಷ್ಟಕ್ಕೆ ಇದೆ? 100% ಅದೇ 100% ಆಗಿದೆ. ಈಗ ಅದೆಲ್ಲ ಗೊತ್ತಿರೋದೇ ವಿಚಾರ. ಈಗ ಸದ್ಯಕ್ಕೆ ಎಲ್ಲ ಕಡೆ ಹೋಗಿ ಬಂದಿದ್ದೀವಿ, ರೈತರ ಅಭಿಪ್ರಾಯ ಒಂದು ಕಡೆ ರೈತರು ಬರಗಾಲದಲ್ಲಿದ್ದಾರೆ. ಈಗಾಗಲೇ ರೈತರು ಸಂಕಷ್ಟದಲ್ಲಿದ್ದಾರೆ. ಅವರ ಆರ್ಥಿಕ ಪರಿಸ್ಥಿತಿಯೂ ಕೂಡ ಸರಿ ಇಲ್ಲ. ಈ ಸಂದರ್ಭದಲ್ಲಿ ಬ್ಯಾಂಕ್ನಿಂದ ನೋಟಿಸ್ ಕಳಿಸೋದು ಎಷ್ಟರ ಮಟ್ಟಿಗೆ ಸರಿ? ಇನ್ನು ಬ್ಯಾಂಕ್ನಿಂದ ನೋಟಿಸನ್ನು ಕಳಿಸಬಾರ್ದು ಅಂತ ಹೇಳಿಯೂ ಕೂಡ
ಜಮೀರಾ ಈ ರೀತಿಯಾಗಿ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಯಾವಾಗ ಬ್ಯಾಂಕ್ನಿಂದ ರೈತರಿಗೆ ನೋಟಿಸು ನೀಡಲಾಯಿತು ಆ ಸಂದರ್ಭದಲ್ಲಿ ನಿಮ್ಮ ಜೀ ಕ್ರೀಡಾ ನ್ಯೂಸ್ ಸುದ್ದಿಯನ್ನ ಬೆತ್ತರಿಸಿತ್ತು. ಒಟ್ಟಾರೆಯಾಗಿ ರೈತರಿಗೆ ಮತ್ತಷ್ಟು ಸಮಸ್ಯೆಗಳು ಉಲ್ಬಣಗೊಳ್ತಾ ಇದೆ ಅಂತ ಹೇಳಿ ಇದು ಜೀ ಕ್ರೀಡಾ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಆದರೆ ಈಗ ಸಚಿವರು ಕೂಡ ಮತ್ತೆ ಅಧಿಕಾರಿಗಳಿಗೆ ತಾಕೀತು ಮಾಡಿರೋದ್ರಿಂದ ನೆರವಿಗೆ ಧಾವಿಸಿ ಅಂತ ಹೇಳಿ ಅಧಿಕಾರಿಗಳಿಗೆ ಜಮೀರ್ ಸೂಚನೆ ಕೊಟ್ಟಿದ್ದಾರೆ. ರೈತರಿಗೆ ಈ ಸಂದರ್ಭದಲ್ಲಿ ಸಹಾಯವನ್ನ ಮಾಡಬೇಕೇ ವಿನಃ ಅವರ ಮೇಲೆ ಮತ್ತಷ್ಟು ಆರ್ಥಿಕವಾದಂತಹ ಹೊರೆಯನ್ನ ನೀಡಬಾರದು ಅಂತ ಹೇಳಿಯೂ ಕೂಡ ಇದೀಗ ಜಮೀರ್ ತಿಳಿಸಿದ್ದಾರೆ. ಬ್ಯಾಂಕ್ಗಳಿಂದ ರೈತರಿಗೆ ನೋಟಿಸ್ ಜಾರಿ ಆಗಬಾರದು ಅಂತ ಹೇಳಿ ಒಂದು ಕಡೆ ಕೆಲವೊಂದಿಷ್ಟು ಭಾಗಗಳಲ್ಲಿ ಬಹಳಷ್ಟು ಬರಗಾಲ ಎದುರಾಗ್ತಾ ಇದೆ. ಮಳೆ ಒಂದು ಕಡೆ ಉಲ್ಬಣಗೊಳ್ತಾ ಇದ್ರೆ ಇನ್ನು ಕೆಲವು ಕಡೆ ಮಳೆಯೇ ಆಗ್ತಾ ಇಲ್ಲ. ರೈತರು ಸಾಲ ಸೂಲ ಮಾಡಿ ಕಷ್ಟಪಟ್ಟು ಬೆಳೆದಂತಹ ಬೆಳೆಗಳೆಲ್ಲವೂ ಕೂಡ ರೈತರ ಕಣ್ಣೆದುರೇ ನಾಶವಾಗ್ತಾ ಇದೆ. ಈ ರೀತಿ ಆದ್ರೆ ನಾವು ಹೇಗೆ ಬದುಕನ್ನ ಸಾಗಿಸೋದು ಅಂತ ಹೇಳಿ ರೈತರು ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ರು. ನಮಗೆ ಬದುಕೋದಕ್ಕೆ ಆಗೋದಿಲ್ಲ, ಅನ್ಯಾಯ ಆಗ್ತಾ ಇದೆ, ಏನಾದ್ರೂ ಪರಿಹಾರವನ್ನಾದ್ರೂ ಕೊಡಿ ಅಂತ ಹೇಳಿ ಆ ಸಂದರ್ಭದಲ್ಲಿನೇ ಬ್ಯಾಂಕ್ನಿಂದ ಈ ರೀತಿ ನೋಟಿಸ್ ಕೂಡ ಜಾರಿಯಾಗಿರೋದು ರೈತರಿಗೆ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡಿತ್ತು. ಹಾಗಾಗಿ ಈಗ ಜಮೀರ್ ಈ ರೀತಿಯಾಗಿ ತಿಳಿಸಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಈಗಾಗಲೇ ಬರದ ಮಧ್ಯೆ ಬ್ಯಾಂಕ್ನಿಂದ ನೋಟಿಸ್ ನೀಡಿರೋದು ಕೂಡ ಒಂದು ರೀತಿ ರೈತರಿಗೆ ಬಹಳಷ್ಟು ಸಂಕಷ್ಟ ಎದುರಾಗಿತ್ತು. ಸದ್ಯ ಈಗ ಜಮೀರ್ ಯಾವ ರೀತಿಯಾಗಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಏನು? ಹೌದು ದಿವ್ಯಾ, ಮುಖ್ಯವಾಗಿ ಗಮನಿಸೋದಾದ್ರೆ ವಿಜಯನಗರ ಜಿಲ್ಲೆಯಲ್ಲಿ ಬರಗಾಲ ಕೂಡ ತಾಂಡವ ಆಡ್ತಾ ಇದೆ. ಇನ್ನೊಂದ್ ಕಡೆ ರಾಜ್ಯದಲ್ಲೂ ಕೂಡ ಬರಗಾಲ ಕೂಡ ಇದೆ. ಬಹುತೇಕ ರೈತರು ಕೂಡ ಈಗ ಬಿತ್ತಿರ್ತಕ್ಕಂಥ ಬೆಳೆ ಕೈಗೆ ಬರಲ್ಲ. ಸೊ ಬರಲ್ಲ ಅಂದ್ರೂ ಕೂಡ ಆ ಬಿತ್ತಿದ ಬೆಳೆಗೆ ಒಂದಿಷ್ಟು ಪರಿಹಾರ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸರ್ಕಾರದ ಕಡೆ ಮುಖ ಮಾಡ್ಕೊಂಡಿದ್ರು. ಇನ್ನೊಂದ್ ಕಡೆ ರೈತರಿಗೆ ಬ್ಯಾಂಕ್ ನೋಟಿಸ್ ಕೂಡ ಬಂದಿರತಕ್ಕಂಥದ್ದು ಗಮನಿಸಬಹುದು. ಹೊಸಪೇಟೆ ತಾಲೂಕಿನ ಧರ್ಮಸಾಗರ, ಕಾಕುಬಾಳು, ಬೈಲವತ್ಗೇರಿ ಸೇರಿದಂತೆ ಬಹುತೇಕ ಗ್ರಾಮಗಳಿಗೆ ಈಗ ಬ್ಯಾಂಕ್ಗಳಿಂದ ರೈತರಿಗೆ ನೋಟಿಸ್ ಕೂಡ ಬಂದಿದೆ. ಸೊ ನೋಟಿಸ್ ಬಂದಂತ ಸಂದರ್ಭದಲ್ಲಿ ರೈತರು ಕೂಡ ಒಂದಷ್ಟು ಚಿಂತಾಕ್ರಾಂತರಾಗಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ಮಳೆ ಇಲ್ಲ, ಇನ್ನೊಂದ್ ಕಡೆ ಬರಗಾಲ ಬಿದ್ದಿದೆ. ನಾವು ಹೇಗೆ ಕಟ್ಟಬೇಕು ಬ್ಯಾಂಕಿಗೆ ಸಾಲ ಹೇಗೆ ಕಟ್ಟಬೇಕು ಅನ್ನುವಂಥದ್ದು ಕೂಡ ಇತ್ತು. ಈ ನಿಟ್ಟಿನಲ್ಲಿ ನಿನ್ನೆ ಜಮೀರ್ ಅವರು ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಜಮೀರ್ ಅಹಮದ್ ಅವರು ಕೂಡ ಜಿಲ್ಲೆಗೆ ಆಗಮಿಸ್ತಾರೆ. ಬರ ಅಧ್ಯಯನದ ಸಂದರ್ಭದಲ್ಲಿ ಕೂಡ ಮಾಧ್ಯಮದವರು ಈ ರೀತಿಯಾದಂತ ನೋಟಿಸ್ ರೈತರಿಗೆ ಬಂದಿದೆ ಅನ್ನುವಂತಹ ವಿಚಾರವನ್ನ ಜೀ ಕ್ರೀಡಾ ನ್ಯೂಸ್ ವರದಿಗಾರರು ಕೂಡ ಜಮೀರ್ ಅವರ ಗಮನ ಸೆಳೆಯುವಂತ ಕೆಲಸವನ್ನ ಮಾಡ್ತಾರೆ. ಆಗ ಏನು ಸಭೆಯಲ್ಲಿ ಅಂದ್ರೆ ಅಧಿಕಾರಿಗಳು ನಡೆಸ್ತಕ್ಕಂಥ ಸಭೆ ಅಂದ್ರೆ ಕೆಡಿಪಿ ಸಭೆಯಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬರುತ್ತೆ. ಆಗ ಜಿಲ್ಲಾಧಿಕಾರಿಗಳು ಕೂಡ ಜಮೀರ್ ಅವರು ಸೂಚನೆಯನ್ನು ಕೊಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ರೈತರಿಗೆ ನೋಟಿಸ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಬ್ಯಾಂಕ್ಗಳಿಗೆ ತಿಳಿಸಿ ಅನ್ನುವಂತಹ ವಿಚಾರವನ್ನ ಜಿಲ್ಲಾಧಿಕಾರಿಗಳು ಕೂಡ ಡೈರೆಕ್ಷನ್ ಅನ್ನ ಕೊಡ್ತಾರೆ. ಹೀಗಾಗಿ ಬ್ಯಾಂಕ್ಗಳಿಂದ ರೈತರಿಗೆ ನೋಟಿಸ್ ಜಾರಿ ಮಾಡಬಾರ್ದು ಅಂತ ಕೂಡ ನಾನು ಸಿಎಂ ಬಳಿ ಮಾತನಾಡ್ತೇನೆ ಅನ್ನುವಂತಹ ವಿಚಾರವನ್ನ ಜಮೀರ್ ಅವರು ಸಭೆಯಲ್ಲಿ ಅಧಿಕಾರಿಗಳಿಗೆ ತಿಳಿಸ್ತಾರೆ ಮತ್ತು ಮಾಧ್ಯಮಕ್ಕೆ ಈ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಸೊ ಹೀಗಾಗಿ ರೈತರ ನೆರವಿಗೆ ಜಮೀರ್ ಅವರು ಧಾವಿಸಿದ್ದಾರೆ. ಅಂದ್ರೆ ಉಸ್ತುವಾರಿ ಸಚಿವರು ರೈತರ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯುವಂತಹ ನಿಟ್ಟಿನಲ್ಲಿ ನಾನು ಸಿಎಂ ಅವ್ರ ಬಳಿ ಮಾತಾಡ್ತೇನೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅಂದ್ರೆ ಜೀ ಕನ್ನಡ ನ್ಯೂಸ್ ಈ ಬಗ್ಗೆ ಕಳೆದ ಒಂದು ವಾರದ ಕೆಳಗೆ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತ್ತು, ರೈತರಿಗೆ ಬ್ಯಾಂಕ್ಗಳಿಂದ ನೋಟಿಸ್ ಕೊಟ್ಟಿರ್ತಕ್ಕಂಥ ವಿಚಾರವಾಗಿ. ಹಾಗಾಗಿ ಇದು ಕೂಡ ಮೊನ್ನೆ ಜಮೀರ್ ಅವರು ಬರ ಅಧ್ಯಯನ ಸಂದರ್ಭದಲ್ಲಿ ಅಧಿಕಾರಿಗಳ ಜೊತೆ ಸಭೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬರುತ್ತೆ. ಹಾಗಾಗಿ ಬ್ಯಾಂಕ್ಗಳಿಗೆ ನೋಟಿಸ್ ಕೊಡಬಾರದು ಅನ್ನುವಂತಹ ವಿಚಾರವನ್ನ ಜಮೀರ್ ಅವರು ಕೂಡ ಸರ್ಕಾರದ ಮಟ್ಟದಲ್ಲಿ ಕೂಡ ರೈತರಿಗೆ ನೋಟಿಸ್ ಜಾರಿ ಮಾಡಬಾರದು ಅನ್ನುವಂತ ಒಂದು ಡೈರೆಕ್ಷನ್ ಅನ್ನ ಬ್ಯಾಂಕ್ಗಳಿಗೆ ಕೊಡ್ತೀನಿ ಅನ್ನುವಂತಹ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ದಿವ್ಯಾ. ಓಕೆ ಮಂಜುನಾಥ್, ಈಗಾಗಲೇ ನೋಟಿಸ್ ಪಡೆದಿರೋ ರೈತರ ಪರಿಸ್ಥಿತಿ ಏನು? ಅವ್ರಿಗೇನಾದ್ರೂ ಪರಿಹಾರ ಸಿಗತ್ತಾ? ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ, ಹೇಗೆ? ದಿವ್ಯಾ, ಇಲ್ಲಿ ಈಗ ಆಲ್ರೆಡಿ ರೈತರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸಾಲವನ್ನ ಕಟ್ಟಿ ಅನ್ನುವಂತಹ ವಿಚಾರವಾಗಿ. ಈಗ ಆಲ್ರೆಡಿ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಿನ ಮ್ಯಾನೇಜರ್ ಕೂಡ ರೈತರ ಜೊತೆ ಮಾತಾಡಿರುವಂತಹ ಒಂದು ಆಡಿಯೋ ಕೂಡ ಈಗ ಜಿಲ್ಲೆಯಲ್ಲಿ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈಗೇನು ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸೊ ಅದು ಹೋಲ್ಡ್ ಮಾಡಿಬಿಟ್ಟು ಅಂದ್ರೆ ಯಾವುದೇ ಕಾರಣಕ್ಕೂ ರೈತರಿಗೆ ನೀವು ಕರೆ ಮಾಡಿ ಸಾಲ ಕಟ್ಟಿ ಅನ್ನುವಂತಹ ವಿಚಾರ ಅಂದ್ರೆ ನೀವು ಒತ್ತಾಯ ಪೂರ್ವಕವಾಗಿ ರೈತರಿಗೆ ನೋಟಿಸ್ ಕೊಡಬೇಡಿ. ಒಂದ್ ವೇಳೆ ನೋಟಿಸ್ ಬಂದ್ರೂ ಕೂಡ ರೈತರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಸಮಯ ಕೊಡುವಂತಹ ವ್ಯವಸ್ಥೆಯನ್ನ ಸರ್ಕಾರ ಮಾಡುತ್ತೆ. ಹಾಗಾಗಿ ಈಗ ಸದ್ಯಕ್ಕಂತೂ ರೈತರಿಗೆ ಒಂದಿಷ್ಟು ವಿನಾಯಿತಿ ಸಿಕ್ಕಿದೆ. ಉಸ್ತುವಾರಿ ಸಚಿವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ನೋಟಿಸ್ ಕೊಡಬೇಡಿ ಅಂತ ಹೇಳಿ. ನೋಟಿಸ್ ಕೊಟ್ಟಂತ ರೈತರು ಕೂಡ ಒಂದಿಷ್ಟು ಇದಾಗಿ ಏನಂತ ಹೇಳಿದ್ರೆ ಈಗೇನು ಕಟ್ಟುವಂತ ಅವಶ್ಯಕತೆ ಇಲ್ಲ ಅನ್ನುವಂತ ವಿಚಾರವನ್ನ ಈಗ ನೋಟಿಸ್ ಜಾರಿ ಆದಂತ ರೈತರಿಗೂ ಕೂಡ ಒಂದು ಡೈರೆಕ್ಷನ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಂದಿಷ್ಟು ಸಮಯಾವಕಾಶವನ್ನ ಕೊಡುವಂತ ನಿಟ್ಟಿನಲ್ಲೂ ಕೂಡ ಬ್ಯಾಂಕ್ಗಳ ಅವಕಾಶ ಮಾಡಿಕೊಡ್ಬೇಕು. ಯಾವುದೇ ಕಾರಣಕ್ಕೂ ರೈತರಿಗೆ ಒತ್ತಾಯವನ್ನಾಗ್ಲಿ
ಮತ್ತು ಮನೆಗೆ ಹೋಗ್ಬಿಟ್ಟು ಅವರಿಗೆ ಸಾಲ ಕಟ್ಟಿ ಅನ್ನುವಂಥದ್ದಾಗ್ಲಿ ಈ ರೀತಿಯಾದಂತ ತೊಂದರೆ ಕೊಡಬಾರದು ಅನ್ನುವಂಥ ವಿಚಾರವನ್ನ ಜಮೀರ್ ಅವರು ಸಭೆಯಲ್ಲಿ ಮಾತಾಡಿರುವಂತದ್ದು ಮತ್ತು ಬ್ಯಾಂಕ್ಗಳಿಗೂ ಕೂಡ ಈ ರೀತಿಯಾದಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಈ ವಿಚಾರವಾಗಿ ಚರ್ಚೆ ಮಾಡಿಬಿಟ್ಟು ಬ್ಯಾಂಕ್ಗಳಿಗೆ ಒಂದು ಡೈರೆಕ್ಷನ್ ನ ಪಾಸ್ ಮಾಡುವಂತ ನಿಟ್ಟಿನಲ್ಲಿ ಮಾತಾಡ್ತಾನೆ ಅನ್ನುವಂಥದ್ದು ನಿನ್ನೆ ಈ ವಿಚಾರವಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು ದಿವ್ಯಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.